ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಇನ್ಕಮ್ ಟ್ಯಾಕ್ಸ್ 1 ಅಲ್ಲಿ ಫಸ್ಟ್ ಚಾಪ್ಟರ್ ಇಂದ ಅಗ್ರಿಕಲ್ಚರ್ ಇನ್ಕಮ್ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಯಾಕಿದು ಇಂಪಾರ್ಟೆಂಟ್ ಅಂದ್ರೆ ಅಗ್ರಿಕಲ್ಚರಲ್ ಇನ್ಕಮ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಹಾಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಕೂಡ ಇರುತ್ತೆ. ಅಂದ್ರೆ ಟೋಟಲ್ ಆಗಿ ಒಂದು 7 ಮಾರ್ಕ್ಸ್ ಗೆ ಬರುವಂತ ಟಾಪಿಕ್ ಇದು. ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು? ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಎನಿ ರೆಂಟ್ ಆರ್ ರೆವಿನ್ಯೂ ಡಿರೈವ್ ಫ್ರಮ್ ದ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡಿಯಾ, ಸಚ್ ಲ್ಯಾಂಡ್ ಈಸ್ ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಅಂದ್ರೆ ಯಾವ ಅಗ್ರಿಕಲ್ಚರಲ್ ಲ್ಯಾಂಡ್ ಇಂಡಿಯಾನಲ್ಲಿರುತ್ತೆ ಅಂತಹ ಲ್ಯಾಂಡ್ ಅನ್ನ ಅಗ್ರಿಕಲ್ಚರಲ್ ಪರ್ಪಸ್ಗೆ ಯೂಸ್ ಮಾಡಿ ಅದರಿಂದ ಬಂದಿರತಕ್ಕಂತಹ ಯಾವುದೇ ಇನ್ಕಮ್ ಅನ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ಬೋದು. ಇನ್ನೂ ಒಂದು ಟೈಪ್ ಅಲ್ಲಿ ಹೇಳಬೇಕು ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಎನಿ ಲ್ಯಾಂಡ್ ವಿಚ್ ಈಸ್ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್, ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಮಸ್ಟ್ ಬಿ ಡನ್ ಇನ್ ದಟ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಂದ್ರೆ ಆ ಒಂದು ಲ್ಯಾಂಡ್ ಅಲ್ಲಿ ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಅನ್ನ ಮಾಡಿ ಯಾವುದೇ ಇನ್ಕಮ್ ಬಂದಾಗ ಅದನ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ. ಇನ್ನು ಒಂದು ಸೆಂಟೆನ್ಸ್ ಎನಿ ಇನ್ಕಮ್ ಫ್ರಮ್ ಫಾರ್ಮ್ ಹೌಸ್ ಅಂತ ಹೇಳ್ತೀವಿ. ಫಾರ್ಮ್ ಹೌಸ್ ಅಂದ್ರೆ ತೋಟದ ಮನೆ. ಅವರೇ ಯೂಸ್ ಮಾಡಿರ್ಲಿ ಅಥವಾ ಆ ತೋಟದ ಮನೆಯನ್ನ ಫಾರ್ಮ್ ಹೌಸ್ ಅನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿರ್ಲಿ, ಅದನ್ನ ನಾವು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತೀವಿ. ವೆರಿ ಸಿಂಪಲ್. ಅಗ್ರಿಕಲ್ಚರ್ ಇನ್ಕಮ್ ಅಂತ ಅನಿಸ್ಕೊಳ್ಬೇಕಾದ್ರೆ ಆ ಲ್ಯಾಂಡ್ ಇಂಡಿಯಾನಲ್ಲಿ ಇರಬೇಕು, ಆ ಲ್ಯಾಂಡ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಅಂತ ಯೂಸ್ ಮಾಡಿರ್ಬೇಕು, ಆ ಪರ್ಪಸ್ ಯೂಸ್ ಮಾಡಿರೋ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಅದು ಇಂಡಿಯಾನಲ್ಲೇ ಆಗಿರಬೇಕು. ಅದರಿಂದ ಯಾವುದೇ ಇನ್ಕಮ್ ಬರಲಿ, ಯಾವುದೇ ರೆಂಟ್ ಬರಲಿ, ಅದನ್ನ ನಾವು ಏನಂತ ಹೇಳ್ತೀವಿ? ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ. ಇದು ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ಇರ್ತಕ್ಕಂಥ ಪಾಯಿಂಟ್. ಸೊ ವೆರಿ ಸಿಂಪಲ್. ಅಗ್ರಿಕಲ್ಚರಲ್ ಆಪರೇಷನ್ ಆಗಿರಬೇಕು, ಯಾವ್ದಾದ್ರು ಒಂದು ಬೆಳೆಯನ್ನ ತೆಗೆದಿರಬೇಕು, ಅದು ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಗ್ರಾಸರೀಸ್ ಆಗಿರ್ಬೋದು, ಫುಡ್ ಗ್ರೈನ್ಸ್ ಆಗಿರ್ಬೋದು, ಶುಗರ್ ಯಾವುದೇ ಆಗಿರ್ಬೋದು, ಒಟ್ಟಿನಲ್ಲಿ ಅಗ್ರಿಕಲ್ಚರಲ್ ಆಪರೇಷನ್ಸ್ ಆಗಿರಬೇಕು. ಅದರಿಂದ ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಏನು? ಉಳೋದು, ಹೌದಾ? ಮತ್ತೆ ಅದಕ್ಕೆ ನೀರಾವರಿ ಮಾಡಿರ್ಬೇಕು, ನೀರ್ ಹಾಕಿರ್ಬೇಕು, ಬೆಳೆ ಬೆಳೆದಿರಬೇಕು. ಅದನ್ನ ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಅಂತ ಹೇಳ್ತೀವಿ. ನಮ್ಗೆ 5 ಮಾರ್ಕ್ಸ್ಗೆ ಎಷ್ಟು ಈಸಿ ಕ್ವಶನ್ ಕೊಡ್ತಾನೆ ಅಂದ್ರೆ ಒಂದು 5 ಪಾಯಿಂಟ್ ಕೊಡ್ತಾನೆ. ಆ 5 ಪಾಯಿಂಟ್ ಅಲ್ಲಿ ಇದರಲ್ಲಿ ಅಗ್ರಿಕಲ್ಚರ್ ಯಾವುದು, ನಾನ್ ಅಗ್ರಿಕಲ್ಚರ್ ಯಾವುದು ಅಂತ ಬರೀರಿ ಅಂತ ಹೇಳ್ತಾನೆ. ಜಸ್ಟ್ ನಾವು ಪಾಯಿಂಟ್ ಎ ಅಗ್ರಿಕಲ್ಚರ್ ಆಗಿದ್ರೆ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್ ಆದ್ರೆ ನಾನ್ ಅಗ್ರಿಕಲ್ಚರ್, ಅದನ್ನ ತಿಳ್ಕೊಳ್ಬೇಕಾದ್ರೆ ನಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ, ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲ. ಇಲ್ಲಿ ನಾನು ಲಿಸ್ಟ್ ಅಲ್ಲಿ ಒಂದು 11 ಪಾಯಿಂಟ್ ಬರ್ದಿದ್ದೀನಿ. ಇವೆಲ್ಲ ಪ್ಯೂರ್ಲಿ ನಾನ್ ಅಗ್ರಿಕಲ್ಚರ್. ಇದು ಕಾಣಿಸಿದ್ರೆ ಕಣ್ಣು ಮುಚ್ಕೊಂಡು ಏನಂತ ಬರೀಬೇಕು? ನಾನ್ ಅಗ್ರಿಕಲ್ಚರ್ ಅಂತ ಬರೀಬೇಕು. ಅದರಲ್ಲಿ ಮೊದಲನೇದು ಇನ್ಕಮ್ ಫ್ರಮ್ ಸೇಲ್ ಆಫ್ ಟ್ರೀಸ್, ಗ್ರಾಸ್ ಆಫ್ ಸ್ಪಾಂಟೇನಿಯಸ್ ಗ್ರೋತ್. ಅಂದ್ರೆ ಈಗ ಕಾಡಲ್ಲಿ, ಹೌದಾ, ಅಥವಾ ನಮ್ದೇ ಲ್ಯಾಂಡ್ ಆಗಿರ್ಲಿ, ನೀವು ಯಾವುದೇ ಅಗ್ರಿಕಲ್ಚರಲ್ ಆಪರೇಷನ್ಸ್ ಮಾಡಿರಲ್ಲ, ಅದಷ್ಟಕ್ಕದೇ ಗಿಡಗಳು ಮರಗಳಾಗಿ ಬೆಳೆದು ಬಿಟ್ಟಿರುತ್ತೆ. ನೀವು ಹೋಗಿ ಕಡಿದು ಬಿಟ್ಟು ಅದನ್ನು ಮಾರಿ ಬಂದಿರೋ ದುಡ್ಡನ್ನ ನಾನು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋ ಹಾಗಿಲ್ಲ. ಯಾಕೆಂದ್ರೆ ಆ ಲ್ಯಾಂಡ್ ಅಲ್ಲಿ ನೀವು ನಿಮ್ಮ ಶ್ರಮ ಅಂದ್ರೆ ಯಾವುದೇ ಅಗ್ರಿಕಲ್ಚರಲ್ ಆಪರೇಷನ್ಸ್ ಅನ್ನ ಮಾಡಿರಲ್ಲ. ಅದಕ್ಕೆ ಅದರಿಂದ ಇನ್ಕಮ್ ಬಂದಿದ್ರೆ ಅದನ್ನ ನಾವು ನಾನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅದು ನಮ್ದೇ ಲ್ಯಾಂಡ್ ಆಗಿರ್ಬೋದು ಅಥವಾ ಕಾಡಲ್ಲಿ ಬೆಳೆದಿರ್ತಕ್ಕಂಥದ್ದಾಗಿರ್ಬೋದು. ಇವಾಗ ಕಾಡಲ್ಲಿ ಏನು ಕಳಿಯೋದಕ್ಕೆ ಬಿಡೋದಿಲ್ಲ ಬಿಡಿ. ನಮ್ಮ ತೋಟದಲ್ಲೇ ಆಗಿರ್ಲಿ, ಅದಷ್ಟಕ್ಕೆ ಅದೇ ಬೆಳ್ಕೊಂಡಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಾಸ್ ಆಗಿರ್ಲಿ, ಟ್ರೀಸ್ ಆಗಿರ್ಲಿ, ಸ್ಪಾಂಟೇನಿಯಸ್ ಆಗಿ ಅದಷ್ಟಕ್ಕೆ ಅದೇ ಬೆಳ್ಕೊಂಡಿರೋದು ಮಾರಿ ಬಂದಿರೋ ದುಡ್ಡನ್ನ ನಾನ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಇನ್ಕಮ್ ಫ್ರಮ್ ಸಾಲ್ಟ್ ಪ್ರೊಡ್ಯೂಸಿಂಗ್
ಬೈ ಫ್ಲಡಿಂಗ್ ದ ವಾಟರ್. ಅಂದ್ರೆ ಸಮುದ್ರದ ಅಲೆಗಳಿಂದ ಉತ್ಪತ್ತಿ ಆಗಿರ್ತಕ್ಕಂತಹ ಉಪ್ಪಿನ ತಯಾರಿಕೆಯಿಂದ ಬಂದಿರೋ ಇನ್ಕಮ್ ಅನ್ನ ನಾವು ನಾನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಮೂರನೇದು ಇಂಟ್ರೆಸ್ಟ್ ಡಿವಿಡೆಂಡ್ಸ್. ನೋಡಿ, ಯಾವುದೋ ಒಬ್ಬ ರೈತನಿಗೆ ನೀವು ಇಂಟ್ರೆಸ್ಟ್ ಕೊಟ್ಟಿದ್ದೀರಿ, ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ಎ ಫಾರ್ಮರ್. ಒಬ್ಬ ಫಾರ್ಮರ್ಗೆ, ಒಬ್ಬ ರೈತನಿಗೆ ಬಡ್ಡಿಗೆ ದುಡ್ಡು ಕೊಟ್ಟಿದ್ದೀರಾ, ಅವನು ಬೆಳೆ ಮಾರ್ಬಿಟ್ಟು ಬಂದಿರೋ ದುಡ್ಡಲ್ಲಿ ಅದಕ್ಕೆ ನಿಮ್ಗೆ ಬಡ್ಡಿ ಕೊಟ್ಟಿರ್ತಾನೆ. ನೀವು ಬಡ್ಡಿ ದುಡ್ಡನ್ನ ಇನ್ಕಮ್, ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋ ಹಾಗೆ ಇಲ್ಲ. ಯಾಕೆ ಅಂದ್ರೆ ನೀವು ಯಾವುದೇ ಶ್ರಮ ಹಾಕಿಲ್ಲ ಅಲ್ಲಿ, ಅದು ನಿಮ್ಗೆ ಏನಾಗಿರುತ್ತೆ, ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗಿರುತ್ತೆ. ಡಿವಿಡೆಂಡ್ ಅಂದ್ರೆ ಏನು? ಈಗ ಯಾವುದೋ ಒಂದು ಟ್ರ್ಯಾಕ್ಟರ್ ಕಂಪನಿ ಇದೆ, ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿ ಇದೆ. ಆ ಟ್ರ್ಯಾಕ್ಟರ್ಸ್ ಏನಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ಗೆ ಅಂತ ಹೇಳಿ. ಆ ಮಹೇಂದ್ರ ಕಂಪನಿಯಿಂದ ಶೇರ್ಸ್ ತಗೊಂಡು ನಾನು ಪ್ರತಿ ವರ್ಷ ಆ ಕಂಪನಿಯಿಂದ ಡಿವಿಡೆಂಡ್ಸ್ ತಗೊಂಡಾಗ ಆ ಡಿವಿಡೆಂಡ್ ಇನ್ಕಮ್ ನ ನಾನು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋ ಹಾಗೆ ಇಲ್ಲ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಟರ್ ಅಂಡ್ ಚೀಸ್ ಮೇಕಿಂಗ್. ಬೆಣ್ಣೆ ಮತ್ತೆ ಚೀಸು ಮಾಡ್ತಕ್ಕಂಥದ್ದು ಅವೆಲ್ಲ ಡೈರಿ ಪ್ರಾಡಕ್ಟ್ಸ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅವನ್ನ ನಾವು ಅಗ್ರಿಕಲ್ಚರ್ ಅಂತ ಕರೆಯಲ್ಲ, ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಇನ್ಕಮ್ ಫ್ರಮ್ ಫಿಶಿಂಗ್ ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಇನ್ಕಮ್ ಡಿರೈವ್ ಫ್ರಮ್ ಲ್ಯಾಂಡ್ ಲೆಟ್ ಔಟ್ ಫಾರ್ ಸ್ಟೋರಿಂಗ್ ಕ್ರಾಪ್ಸ್. ನಿಮ್ದು ಒಂದು 10 ಎಕರೆ ಜಮೀನ್ ಇದೆ, ಅದರಲ್ಲಿ ಒಂದು 3 ಎಕರೆ ಜಮೀನನ್ನ, ಪಕ್ಕದ ಜಮೀನು ಅವನ ಹತ್ರ ಒಂದು 50 ಎಕರೆ ಇತ್ತು, ಅವ್ನು ಬೆಳೆದಿರೋ ಅಂತ ಅಷ್ಟು ಏನೋ ಬೆಳೆನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ನಿಂದು ಒಂದು 2 ಎಕರೆ ಜಮೀನ್ ಕೊಡಪ್ಪ, ನಾನು ಸ್ಟೋರ್ ಮಾಡ್ಕೊಳ್ತೀನಿ, ಅದಕ್ಕೆ ಬಾಡಿಗೆ ಕೊಡ್ತೀನಿ ಅಂದ್ರೆ ಆ ಬಾಡಿಗೆ ದುಡ್ಡನ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯಲ್ಲ. ಹಾಗೆ ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್, ಬ್ರಿಕ್ ಮೇಕಿಂಗ್. ಡೈರಿ ಮೇಕಿಂಗ್ ಅಂದ್ರೆ, ಡೈರಿ ಫಾರ್ಮಿಂಗ್ ಅಂದ್ರೆ ಏನೋ, ಯಾವುದೇ ಹಾಲು, ಹೈನುಗಾರಿಕೆ, ಯಾವುದೇ ಹೈನುಗಾರಿಕೆ ಇನ್ಕಮ್ ಅನ್ನ ನಾವು ಅಗ್ರಿಕಲ್ಚರ್ ಅಂತ ಕರೆಯೋದಿಲ್ಲ. ಬ್ರಿಕ್ ಮೇಕಿಂಗ್, ಇಟ್ಕೆ ತಯಾರಿಕೆ, ನಾನ್ ಅಗ್ರಿಕಲ್ಚರ್. ನೆಕ್ಸ್ಟ್, ಅಗ್ರಿಕಲ್ಚರ್ ಇನ್ಕಮ್ ಔಟ್ಸೈಡ್ ಇಂಡಿಯಾ. ಬೇರೆ ದೇಶದಲ್ಲಿ ಮಾಡಿರ್ತಕ್ಕಂಥ ಅಗ್ರಿಕಲ್ಚರ್ ಇನ್ಕಮ್ ಅನ್ನ ಇಂಡಿಯಾನಲ್ಲಿ ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಸ್ಟೋನ್ ಕ್ವಾರೀಸ್. ದೊಡ್ಡ ದೊಡ್ಡ ಬಂಡೆಗಳನ್ನ ಒಡೆದ್ಬಿಟ್ಟು ಅದರಲ್ಲಿ ಮಾರ್ಬಲ್ಸ್, ಸ್ಲ್ಯಾಬ್ಸ್ ಮಾಡಿದಾಗ ಅದಕ್ಕೆ ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ಅನ್ನಲ್ಲ. ನೋಡಿ, ಇಲ್ಲಿ ಕೆಲವು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳಿದೀನಿ. ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೋದ್ರೆ ನಮಗೆ ಸುಮಾರು ಒಂದು 6 ಕ್ವಶನ್ ಪೇಪರ್ ಅಲ್ಲಿ ನಾನು 6 ಪ್ರಾಬ್ಲಮ್ಸ್ ನ ತೆಗೆದಿದ್ದೀನಿ. ಸುಮ್ಮನೆ ಹಾಗೆ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ನೀವು ಅದು ಅಗ್ರಿಕಲ್ಚರ, ನಾನ್ ಅಗ್ರಿಕಲ್ಚರ ಹೇಳಬೇಕಾಗುತ್ತೆ. ಆಯ್ತಾ? ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್ ಇನ್ಕಮ್. ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಆಸ್ಟ್ರೇಲಿಯಾ. ನೋಡಿ, ಔಟ್ಸೈಡ್ ಇಂಡಿಯಾ ಕರೆಕ್ಟಾ? ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಇನ್ಕಮ್ ಡಿರೈವ್ಡ್ ಫ್ರಮ್ ಸೇಲ್ ಆಫ್ ಸೀಡ್ಸ್. ಸೀಡ್ಸ್ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಬಂದಿರತಕ್ಕಂತ ಒಂದು ಬೀಜಗಳು, ಹೌದಾ? ಅದನ್ನು ಏನಂತ ಹೇಳ್ಬೋದು? ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ನಾನ್ ಅಗ್ರಿಕಲ್ಚರ್ ಅಂತೀವಿ. ಅದನ್ನ ನಾವು ಅಗ್ರಿಕಲ್ಚರ್ ಅಂತ ಕರಿಬಹುದು. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಕಡಲೆ ಬೀಜ ಹಾಕಿರ್ತೀವಿ, ಕಡಲೆ ತೆಗೆದ ಮೇಲೆ, ಹೌದಾ, ಕಡಲೆ ಬೀಜನ ಮಾರಿ ಬಂದಿರೋ ದುಡ್ಡನ್ನ ಅಗ್ರಿಕಲ್ಚರ್ ಅಂತಾನೆ ಹೇಳ್ತೀವಿ. ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ ಟ್ರೀಸ್, ಸ್ಪಾಂಟೇನಿಯಸ್ ಗ್ರೋನ್, ಇಟ್ ಈಸ್ ಎ ಪ್ಯೂರ್ಲಿ ನಾನ್ ಅಗ್ರಿಕಲ್ಚರ್. ಲೀಸ್ ರೆಂಟ್ ರಿಸೀವ್ಡ್ ಫ್ರಮ್ ಲ್ಯಾಂಡ್ ಗಿವನ್ ಟು ಟೆನೆಂಟ್ ಫಾರ್ ಅಗ್ರಿಕಲ್ಚರಲ್ ಆಪರೇಷನ್ಸ್. ನಾವು ನಮ್ಮ 5 ಎಕರೆ ಜಮೀನನ್ನ ಯಾರಿಗೋ ಒಬ್ರಿಗೆ ಬಾಡಿಗೆಗೆ, ಲೀಸ್ಗೆ ಕೊಟ್ಟಿದ್ದೀವಿ. ಏನಕ್ಕೆ ಕೊಟ್ಟಿದ್ದೀವಿ? ಅಗ್ರಿಕಲ್ಚರಲ್ ಮಾಡ್ಕೊಪ್ಪ ಆಪರೇಷನ್ಸ್ ಅಂತ ಕೊಟ್ಟಿದ್ದೀವಿ. ಸೊ ಅದು ಅಗ್ರಿಕಲ್ಚರ್ ಆಗುತ್ತೆ. ಯಾಕೆಂದ್ರೆ ಅಗ್ರಿಕಲ್ಚರ್ ನಾನೇ ಮಾಡಬೇಕು ಅಂತ ಏನಿಲ್ಲ, ಬೇರೆಯವ್ರಿಗೆ ಅಗ್ರಿಕಲ್ಚರ್ ಮಾಡ್ಕೊಂತ ಕೊಟ್ಟರು ಕೂಡ ಅದು ಏನಾಗುತ್ತೆ? ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಇಟ್ ಈಸ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ಓಕೆನಾ? ಇಂಟ್ರೆಸ್ಟ್ ಡಿರೈವ್ಡ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಸ್ಟೋನ್ ಕ್ವಾರೀಸ್. ಇಲ್ಲೇ ಇದೆ ನೋಡಿ, ಇನ್ಕಮ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಸ್ಟೋನ್ ಕ್ವಾರೀಸ್, ಪ್ಯೂರ್ಲಿ ನಾನ್ ಅಗ್ರಿಕಲ್ಚರ್ ಇನ್ಕಮ್. ನೋಡಿ, 5 ಪಾಯಿಂಟ್ ಇದೆ, 5 ಮಾರ್ಕ್ಸ್ ಬಂತು. ಈಗ ಇನ್ನೊಂದು ಕ್ವಶನ್ ಪೇಪರ್. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಗ್ರಿಕಲ್ಚರ್ ಇನ್ಕಮ್ ಆರ್ ನಾಟ್. ಸೇಲ್ ಆಫ್ ಪ್ಲಾಂಟ್ಸ್ ಫ್ರಮ್ ನರ್ಸರಿ. ನರ್ಸರಿ ಅಂದ್ರೆ ಏನಪ್ಪಾ? ನರ್ಸರಿ ಅಂದ್ರೆ ಈ ಸಸಿಗಳನ್ನ ಮಾರ್ತಾರೆ, ಗೊತ್ತಾ? ಅದು ಹೆಂಗ್ ಮಾಡ್ತಾರೆ? ಭೂಮಿನಲ್ಲಿ ಇಟ್ಬಿಟ್ಟೆ ತಾನೇ ಮಾಡಬೇಕು. ಏನ್ ಸ್ಪಾಂಟೇನಿಯಸ್ ಹಂಗೆ ಬಂದ್ಬಿಡುತ್ತಾ? ಇಲ್ಲ, ಅದೇ ಅಷ್ಟು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ.
ಇನ್ಕಮ್ ಡಿರೈವ್ ಫ್ರಮ್ ಸೇಲ್ ಆಫ್ ಸೀಡ್ಸ್ ಅದು ಅಗ್ರಿಕಲ್ಚರ್ ಆಗುತ್ತೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಜಪಾನ್ ಅಂತ ಇದೆ. ಸೊ ಅದು ಔಟ್ಸೈಡ್ ಇಂಡಿಯಾ ಆಗುತ್ತೆ, ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಇನ್ಕಮ್ ಫ್ರಮ್ ಸೇಲ್ ಆಫ್ ಟ್ರೀ ಸ್ಪಾಂಟೇನಿಯಸ್ಲಿ ಗ್ರೋನ್ ಇದು ನಾನ್ ಅಗ್ರಿಕಲ್ಚರ್ ಆಗುತ್ತೆ. ರೆಂಟ್ ರಿಸೀವ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾ. ನೋಡಿ, ನಿಮ್ದು ಯಾವ್ದೋ ಹಳ್ಳಿನಲ್ಲಿ ವಿಲೇಜ್ ಅಲ್ಲಿ ಒಂದು ಮನೆ ಇದೆ, ಆ ಮನೆ ಬಾಡಿಗೆ ಕೊಟ್ಟಿದ್ದೀರಾ, ಹೌದಾ? ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯಕ್ಕಾಗುತ್ತಾ? ಖಂಡಿತ ಇಲ್ಲ. ಅದು ಕೂಡ ನಾನ್ ಅಗ್ರಿಕಲ್ಚರ್ ಆಗುತ್ತೆ. ನೆಕ್ಸ್ಟ್, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಇನ್ಕಮ್ಸ್ ಆರ್ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಶ್ರೀಲಂಕಾ ಔಟ್ಸೈಡ್ ಇಂಡಿಯಾ, ನಾನ್ ಅಗ್ರಿಕಲ್ಚರ್. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಕಂಪನಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರಲ್ ಆಪರೇಷನ್, ನಾನ್ ಅಗ್ರಿಕಲ್ಚರ್. ಡಿವಿಡೆಂಡ್ ಅನ್ನ ಬಂತಾ, ಕಣ್ಣು ಮುಚ್ಕೊಂಡು ನಾನ್ ಅಗ್ರಿಕಲ್ಚರ್ ಅಂತ ಬರೆದ್ಬಿಡಿ. ಇನ್ಕಮ್ ಡಿರೈವ್ಡ್ ಫ್ರಮ್ ಸೇಲ್ ಆಫ್ ಸೀಡ್ಸ್, ಅಗ್ರಿಕಲ್ಚರ್. ಇನ್ಕಮ್ ಫ್ರಮ್ ಸೇಲ್ ಆಫ್ ಪ್ಲಾಂಟ್ಸ್ ಫ್ರಮ್ ನರ್ಸರಿ, agriculture. Income from land used for brick making, non-agriculture. Profit on sale of agricultural land. ನೋಡಿ, ಲ್ಯಾಂಡ್ ಮಾರ್ಬಿಟ್ಟಿದ್ದೀರಾ, ಅದರಿಂದ ಪ್ರಾಫಿಟ್ ಬಂದಿದೆ, ನಾನ್ ಅಗ್ರಿಕಲ್ಚರ್. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಪಂಜಾಬ್. ನೋಡಿ, ಪಂಜಾಬ್ ನಮ್ಗೆ ಇಂಡಿಯಾನಲ್ಲಿದೆ, ಅದನ್ನ ಏನಂತ ಹೇಳೋಣ, ಅಗ್ರಿಕಲ್ಚರ್ ಅಂತ ಹೇಳೋಣ. ಇನ್ಕಮ್ ಫ್ರಮ್ ಡೈರಿ ಪ್ರಾಡಕ್ಟ್ಸ್, ನಾನ್ ಅಗ್ರಿಕಲ್ಚರ್. ಇನ್ನೂ ಒಂದು ಕ್ವಶನ್ ಪೇಪರ್ ಅಲ್ಲಿ, ಸೇಲ್ ಆಫ್ ಪ್ಲಾಂಟ್ಸ್ ಫ್ರಮ್ ನರ್ಸರಿ, ಅಗ್ರಿಕಲ್ಚರ್. ಇನ್ಕಮ್ ಡಿರೈವ್ಡ್ ಫ್ರಮ್ ಸೇಲ್ ಆಫ್ ಸೀಡ್ಸ್, ಅಗ್ರಿಕಲ್ಚರ್. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಜಪಾನ್, ನಾನ್ ಅಗ್ರಿಕಲ್ಚರ್. ಇನ್ಕಮ್ ಫ್ರಮ್ ಸೇಲ್ ಆಫ್ ಟ್ರೀಸ್ ಸ್ಪಾಂಟೇನಿಯಸ್ಲಿ ಗ್ರೋನ್ ಇನ್ ಫಾರೆಸ್ಟ್, ನಾನ್ ಅಗ್ರಿಕಲ್ಚರ್. ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ಎ ವಿಲೇಜ್, ನಾನ್ ಅಗ್ರಿಕಲ್ಚರ್. ಇನ್ನೊಂದು ಲಾಸ್ಟ್ ಕ್ವಶನ್ ಪೇಪರ್, ಲಾಸ್ಟ್ ಬಟ್ ಒನ್. ಇನ್ಕಮ್ from interest on arrears of rent payable in respect of land used for agricultural operation. ನೋಡಿ, ಯಾವನೋ ಒಬ್ಬ ರೈತನಿಗೆ ನೀವು ಆಪರೇಷನ್ಸ್ಗೆ ಅಗ್ರಿಕಲ್ಚರ್ ಪರ್ಪಸ್ಗೆ ಅಂತ ಬಾಡಿಗೆ ಕೊಟ್ಟಿದ್ದೀರಾ. ಅವನು ಬಾಡಿಗೆ ಕೊಟ್ಟಿಲ್ಲ, ಒಂದ್ 2 ತಿಂಗಳದೋ, 1 ತಿಂಗಳದೋ, 1 ವರ್ಷದೋ ಕೊಟ್ಟಿಲ್ಲ. ಅದ್ರ ಮೇಲೆ ನೀವು ಬಡ್ಡಿ ಹಾಕಿದ್ದೀರಾ, ಅದ್ರ ಮೇಲೆ ಏನ್ ಹಾಕಿದ್ದೀರಾ? ಬಡ್ಡಿ ಹಾಕಿದ್ದೀರಾ. ಅದು ಕೂಡ ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಆಸ್ಟ್ರೇಲಿಯಾ, ನಾನ್ ಅಗ್ರಿಕಲ್ಚರ್. Income from sale of forest trees of spontaneous growth, non-agriculture. Income from lease of land for grazing of cattle required for agricultural pursuits. ಅಂದ್ರೆ ನೀವು ನಿಮ್ಮ ಲ್ಯಾಂಡ್ ಅನ್ನ ಕೊಟ್ಟಿದ್ದೀರಾ, ಏನಕ್ಕೆ? ದನ, ಹಸು, ಮೇಕೆ ಮೇಯಿಸ್ಕೊಳ್ಳೋಕೆ ಅಂತ ಕೊಟ್ಟಿದ್ದೀರಾ. ಅದನ್ನ ಅಗ್ರಿಕಲ್ಚರ್ ಅಂತ ಹೇಳ್ತಾ? ಇಲ್ಲ, ಖಂಡಿತ ನಾನ್ ಅಗ್ರಿಕಲ್ಚರ್ ಆಗುತ್ತೆ. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸಿಂಪಲ್ ಮಾರ್ಟ್ಗೇಜ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಅಂದ್ರೆ ನಾನ್ ಅಗ್ರಿಕಲ್ಚರ್. Rent received from house property in village, non-agriculture. Remuneration received as a manager of an agricultural farmhouse, non-agriculture. ಒಬ್ಬ ಮ್ಯಾನೇಜರ್ ಯಾವುದೋ ಒಂದು ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವ್ರಿಗೆ ಸಂಬಳ ಬಂದಿರೋದನ್ನ ಅವನು ಇದು ನನ್ನ ಅಗ್ರಿಕಲ್ಚರಲ್ ಪರ್ಪಸ್ ಇನ್ಕಮ್ ಬಂದಿರೋದು, ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಅವನ ಸ್ಯಾಲರಿನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋ ಹಾಗಿಲ್ಲ. ಇನ್ಕಮ್ ಫ್ರಮ್ ಪೌಲ್ಟ್ರಿ ಫಾರ್ಮಿಂಗ್, ನಾನ್ ಅಗ್ರಿಕಲ್ಚರ್. ಈಗ ಲಾಸ್ಟ್ ಒನ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ ಶ್ರೀಲಂಕಾ, ನಾನ್ ಅಗ್ರಿಕಲ್ಚರ್. ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ರಿ ಸ್ಪಾಂಟೇನಿಯಸ್ ಗ್ರೋತ್, ನಾನ್ ಅಗ್ರಿಕಲ್ಚರ್. ಇನ್ಕಮ್ ಡಿರೈವ್ಡ್ ಫ್ರಮ್ ಲ್ಯಾಂಡ್ ಯೂಸ್ ಫಾರ್ ಸ್ಟೋನ್ ಕ್ವಾರೀಸ್, ನಾನ್ ಅಗ್ರಿಕಲ್ಚರ್. ಸೇಲ್ ಆಫ್ ಪ್ಲಾಂಟ್ಸ್ ಫ್ರಮ್ ನರ್ಸರಿ, ನಾನ್ ಅಗ್ರಿಕಲ್ಚರ್. ಇನ್ಕಮ್ ಡಿರೈವ್ಡ್ ಫ್ರಮ್ ಸೇಲ್ ಆಫ್ ಸೀಡ್ಸ್, ಅಗ್ರಿಕಲ್ಚರ್. ಇನ್ಕಮ್ ಫ್ರಮ್ ಪೌಲ್ಟ್ರಿ ಫಾರ್ಮಿಂಗ್, ನಾನ್ ಅಗ್ರಿಕಲ್ಚರ್. ನನ್ನ ಸ್ಟೂಡೆಂಟ್ಸ್ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಭಾರಿ ಬುದ್ಧಿವಂತರು. ಒಂದು 5 ಪಾಯಿಂಟ್ ಇರುತ್ತೆ, ಓದೋದು ಇಲ್ಲ. 1 2 3 4 5 ಬರೆದು ಬಿಡ್ತಾರೆ. ಎಲ್ಲದಕ್ಕೂ ನಾನ್ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್ ಅಂತ ಬರೆದು ಬಿಡ್ತಾರೆ. ಅದರಲ್ಲಿ ಮಿನಿಮಮ್ 3 ಕರೆಕ್ಟ್ ಆಗಿರುತ್ತೆ, 3 ಮಾರ್ಕ್ಸ್ ಬರುತ್ತೆ. ಅವನ ಅದೃಷ್ಟ ಚೆನ್ನಾಗಿತ್ತು, ಇರೋ ಬರೋ ಎಲ್ಲಾ ಪಾಯಿಂಟ್ಸ್ ನಾನ್ ಅಗ್ರಿಕಲ್ಚರ್ ಅಂದ್ರೆ 5ಕ್ಕೆ 5 ಬಂತು. ಇನ್ ಕೆಲವರು 3ಕ್ಕೆ ಎಲ್ಲ ಅಗ್ರಿಕಲ್ಚರ್ ಅಂತ ಬರುತ್ತಿರ್ತಾರೆ. ಅವನ ಅದೃಷ್ಟಕ್ಕೆ ಒಂದು 3 ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ರೆ ಇನ್ 2 ನಾನ್ ಅಗ್ರಿಕಲ್ಚರ್, 3 ಮಾರ್ಕ್ಸ್ ಬಂತು. ಅಂದ್ರೆ ಏನು ಓದದೇ ಇರೋನು ಓದೋನ್ಗೂ ಮಿನಿಮಮ್ ಮಾರ್ಕ್ಸ್ ಬಂದೇ ಬರುತ್ತೆ ಈ ಚಾಪ್ಟರ್ ಇಂದ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಹೌ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ನಮ್ಗೆ ಯಾವ ರೀತಿ ಮಾರ್ಕ್ಸ್ ಬರುತ್ತೆ ಅಂತ ನೋಡಿದ್ವಿ. ಕ್ಲಿಯರಾ?